ಬದಲಾವಣೆ ಆಗ್ತಾ ಇರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಗೂ ಕೂಡ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈಗ ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕರಾದಂತ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಅದರಲ್ಲೂ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೊಬ್ಬ ಕಾಂಗ್ರೆಸ್ನ ಆಪ್ತ ಶಾಸಕರಾದಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರಾದಂತ ಗಣಿಗ ರವಿಕುಮಾರ್ ಅವರು ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಡಿಸಿಎಂ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಬಾಂಬ್ ಇದು. ಜಮೀರ್ ಬಳಿಕ ಡಿಕೆ ಆಪ್ತನಿಂದಲೂ ಆಪರೇಷನ್ ಮಾತು ಕೇಳಿ ಬರ್ತಾ ಇದೆ. ಜೆಡಿಎಸ್ ಬಿಜೆಪಿ ಶಾಸಕರು ಸಿಎಂ ಹಾಗೂ ಡಿಸಿಎಂ ಸಂಪರ್ಕದಲ್ಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಿಂದುತ್ವ ಪಾಲಿಸಿದ್ರೆ ತಪ್ಪೇನು? ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಹೋಗಲ್ಲ ಅಂತ ಗಣಿಗ ರವಿ ಹೇಳ್ತಿದ್ದಾರೆ. ನೀವು ಹೇಳಿದ ಸುದ್ದಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆಪರೇಷನ್ ಕಮಲ ಮಾಡ್ತಾರೋ ಅಥವಾ ಆಪರೇಷನ್ ಜೆಡಿಎಸ್ ಮತ್ತೊಂದೆಲ್ಲ ನಿಮ್ಮ ಶಾಸಕರು ಸಂಪರ್ಕ ಮಾಡ್ತಾ ಇರುವಂಥದ್ದು ಎಲ್ಲ ಕೂಡ ಅದೆಲ್ಲ ಆಡಿಯೋ ಇದೆ, ವಿಡಿಯೋ ಇದೆ ಎಲ್ಲ ಹೇಳಿದ್ರಿ. ಏನೋ ಅದೇನು ಸುಮ್ಮನೆ ಬೋಗಸಾಗಿ ಹೇಳಿದ ಅಥವಾ ಏನು ಮುಟ್ಟಿದ್ದು? ಅದೆಲ್ಲ ನಮ್ಮ ಹತ್ರ ಇವಾಗಲೂ ಅದಕ್ಕೆ ಕಟಿಬದ್ಧವಾಗಿದೆ. ಅದು ನಮ್ಮ ಹತ್ರ ಇದೆ. ನಮ್ಮ ಅಧ್ಯಕ್ಷರ ಜೊತೆ ಇನ್ನು BJP ಕಾಂಗ್ರೆಸ್ಸು ನಮ್ಮ CM ಮತ್ತು ಅಧ್ಯಕ್ಷರ ಜೊತೆ ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅನ್ನೋದನ್ನು ಹತ್ರದಲ್ಲೇ ಗೊತ್ತಾಗ್ತದೆ. ಯಾರ ಜೊತೆ ಸಂಪರ್ಕದಲ್ಲಿರೋದು? ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರ ಜೊತೆ ಬೇರೆ ಪಕ್ಷದ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸಮಯ ಬಂದಾಗ ಎಲ್ಲ ಗೊತ್ತಾಗ್ತದೆ. ನಿಮ್ಮನ್ನು ಅವ್ರು ಸಂಪರ್ಕ ಮಾಡಿದ್ರೆ ಈಗ ನೀವು ಅವ್ರನ್ನ ಸಂಪರ್ಕ ಮಾಡಿದ್ದೀರಂತ? ನನ್ನನ್ನು ಯಾರೂ ಮಾಡಿಲ್ಲ. ನಾನು ಅವತ್ತಿಂದನೂ ಹೇಳೋದು ನನ್ನನ್ನು ಯಾರೂ ಮಾಡಿಲ್ಲ. ನಮ್ಮ ಶಾಸಕರು ಮಾಡಿದ್ರು ಅಂತ ಹೇಳಿದ್ದೇನೆ. 10 ಕೋಟಿ 5 ಕೋಟಿ ಅಂತ ಹೇಳಿದ್ರು. ಅದೆಲ್ಲ ಹೇಳಿ 10 ಸರಿ ಹೇಳಿದ್ದೀನಿ, ಆಯಿತಾ. ಈಗ ಅವರು ಯಾಕೋ ಬರ್ತಾಯಿಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ. ಸುಸ್ತಾಗಿರ್ಬೇಕು, ಯಾರು ಬರಲ್ಲ ಅಂತ ಗೊತ್ತಾಗಿ. ಮತ್ತು ಜನಪ್ರಿಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ, ಡಿ.ಕೆ. ನೇತೃತ್ವದಲ್ಲಿ ಅಂತ ಯಾರೂ ಬರ್ತಾಯಿಲ್ಲ. ಲೆಟ್ ಇಟ್ ಬಿ ಸಿ, ವಾಚ್ ಆ್ಯಂಡ್ ವೆಯ್ಟ್ ಅಂತ. ಬಿಜೆಪಿ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಾರೆ. ಎಷ್ಟು ಜನ ಏನಂತ ಗೊತ್ತಿಲ್ಲ, ಅದು ಕಾಲವೇ ನಿರ್ಧರಿಸ್ತದೆ ಹೇಳ್ತೀವಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದೆ ಈಗ ಬೇರೆ ಪಕ್ಷ ಶಾಸಕ ಕರ್ಕೊಂಡು ತಗೋಬೇಕು ಅಂತಿಲ್ಲ. ಸಂಪರ್ಕದಲ್ಲಿದ್ದಾರೆ ಅಂದರೆ ನಾವು ಅವ್ರನ್ನ ಹೇಳ್ಕೊತೀವಿ ಅಂತ ಹೇಳಿದ್ವಾ, ಅವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ವಾ. ಸಂಪರ್ಕದಲ್ಲಿದ್ದಾರೆ, ಅನುದಾನಕ್ಕೆ ಸಂಪರ್ಕಕ್ಕೆ ಇರ್ಬೋದು, ಕೆಲಸ ಆಗಲಿ ಅಂತ ಸಂಪರ್ಕದಲ್ಲಿರ್ಬೋದು, ಪ್ರೀತಿ ಮೇಲೆ ಸಂಪರ್ಕದಲ್ಲಿರ್ಬೋದು. ನೀವೇ ಹೇಳಿದ್ರಲ್ಲ ಈಗ ಡಿ.ಕೆ. ಶಿವಕುಮಾರ್ ಹಿಂದುತ್ವ ವಾಲ್ತಾರೆ, ಅದ್ರ ಮೇಲೆ ಪ್ರೀತಿ ಮೇಲೂ ಸಂಪರ್ಕದಲ್ಲಿರ್ಬೋದು. ಯಾವುದಕ್ಕೆ ಬಂದು ಬರ್ಬೋದು ಪಕ್ಷಕ್ಕೆ ಅಂತ. ಬರಲಿ, ಯಾಕೆ ಬೇಡ ಅನ್ನೋಕ್ಕಾಗಲ್ಲ. ಇದು ಸಮುದ್ರ, ಕಾಂಗ್ರೆಸ್ ಸಮುದ್ರ, ಓಷನ್, ಎಲ್ಲರೂ ಬರಲಿ, ಸೇರಿಸ್ಕೊಳ್ತೀವಿ. ಕೊನೆಯ ಪ್ರಶ್ನೆ ಸರ್, ಕಾಂಗ್ರೆಸ್ ಪಕ್ಷ ಏನು ಅಭಿಪ್ರಾಯ ಏನು ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ವಾದ ಬರ್ತದೆ, ನಿಜ? ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಥರದ್ದು ಯಾವುದು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬದಲಾವಣೆ ಆಗ್ತಾ ಇರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಗೂ ಕೂಡ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈಗ ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕರಾದಂತ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಅದರಲ್ಲೂ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೊಬ್ಬ ಕಾಂಗ್ರೆಸ್ನ ಆಪ್ತ ಶಾಸಕರಾದಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರಾದಂತ ಗಣಿಗ ರವಿಕುಮಾರ್ ಅವರು ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಡಿಸಿಎಂ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಬಾಂಬ್ ಇದು. ಜಮೀರ್ ಬಳಿಕ ಡಿಕೆ ಆಪ್ತನಿಂದಲೂ ಆಪರೇಷನ್ ಮಾತು ಕೇಳಿ ಬರ್ತಾ ಇದೆ. ಜೆಡಿಎಸ್ ಬಿಜೆಪಿ ಶಾಸಕರು ಸಿಎಂ ಹಾಗೂ ಡಿಸಿಎಂ ಸಂಪರ್ಕದಲ್ಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಿಂದುತ್ವ ಪಾಲಿಸಿದ್ರೆ ತಪ್ಪೇನು? ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಹೋಗಲ್ಲ ಅಂತ ಗಣಿಗ ರವಿ ಹೇಳ್ತಿದ್ದಾರೆ. ನೀವು ಹೇಳಿದ ಸುದ್ದಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆಪರೇಷನ್ ಕಮಲ ಮಾಡ್ತಾರೋ ಅಥವಾ ಆಪರೇಷನ್ ಜೆಡಿಎಸ್ ಮತ್ತೊಂದೆಲ್ಲ ನಿಮ್ಮ ಶಾಸಕರು ಸಂಪರ್ಕ ಮಾಡ್ತಾ ಇರುವಂಥದ್ದು ಎಲ್ಲ ಕೂಡ ಅದೆಲ್ಲ ಆಡಿಯೋ ಇದೆ, ವಿಡಿಯೋ ಇದೆ ಎಲ್ಲ ಹೇಳಿದ್ರಿ. ಏನೋ ಅದೇನು ಸುಮ್ಮನೆ ಬೋಗಸಾಗಿ ಹೇಳಿದ ಅಥವಾ ಏನು ಮುಟ್ಟಿದ್ದು? ಅದೆಲ್ಲ ನಮ್ಮ ಹತ್ರ ಇವಾಗಲೂ ಅದಕ್ಕೆ ಕಟಿಬದ್ಧವಾಗಿದೆ. ಅದು ನಮ್ಮ ಹತ್ರ ಇದೆ. ನಮ್ಮ ಅಧ್ಯಕ್ಷರ ಜೊತೆ ಇನ್ನು BJP ಕಾಂಗ್ರೆಸ್ಸು ನಮ್ಮ CM ಮತ್ತು ಅಧ್ಯಕ್ಷರ ಜೊತೆ ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅನ್ನೋದನ್ನು ಹತ್ರದಲ್ಲೇ ಗೊತ್ತಾಗ್ತದೆ. ಯಾರ ಜೊತೆ ಸಂಪರ್ಕದಲ್ಲಿರೋದು? ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರ ಜೊತೆ ಬೇರೆ ಪಕ್ಷದ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸಮಯ ಬಂದಾಗ ಎಲ್ಲ ಗೊತ್ತಾಗ್ತದೆ. ನಿಮ್ಮನ್ನು ಅವ್ರು ಸಂಪರ್ಕ ಮಾಡಿದ್ರೆ ಈಗ ನೀವು ಅವ್ರನ್ನ ಸಂಪರ್ಕ ಮಾಡಿದ್ದೀರಂತ? ನನ್ನನ್ನು ಯಾರೂ ಮಾಡಿಲ್ಲ. ನಾನು ಅವತ್ತಿಂದನೂ ಹೇಳೋದು ನನ್ನನ್ನು ಯಾರೂ ಮಾಡಿಲ್ಲ. ನಮ್ಮ ಶಾಸಕರು ಮಾಡಿದ್ರು ಅಂತ ಹೇಳಿದ್ದೇನೆ. 10 ಕೋಟಿ 5 ಕೋಟಿ ಅಂತ ಹೇಳಿದ್ರು. ಅದೆಲ್ಲ ಹೇಳಿ 10 ಸರಿ ಹೇಳಿದ್ದೀನಿ, ಆಯಿತಾ. ಈಗ ಅವರು ಯಾಕೋ ಬರ್ತಾಯಿಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ. ಸುಸ್ತಾಗಿರ್ಬೇಕು, ಯಾರು ಬರಲ್ಲ ಅಂತ ಗೊತ್ತಾಗಿ. ಮತ್ತು ಜನಪ್ರಿಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ, ಡಿ.ಕೆ. ನೇತೃತ್ವದಲ್ಲಿ ಅಂತ ಯಾರೂ ಬರ್ತಾಯಿಲ್ಲ. ಲೆಟ್ ಇಟ್ ಬಿ ಸಿ, ವಾಚ್ ಆ್ಯಂಡ್ ವೆಯ್ಟ್ ಅಂತ. ಬಿಜೆಪಿ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಾರೆ.
ಎಷ್ಟು ಜನ ಏನಂತ ಗೊತ್ತಿಲ್ಲ. ಅದು ಕಾಲವೇ ನಿರ್ಧರಿಸ್ತದೆ ಹೇಳ್ತೀವಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದೆ ಈಗ ಬೇರೆ ಪಕ್ಷ ಶಾಸಕ ಕರ್ಕೊಂಡು ತಗೋಬೇಕು ಅಂತಿಲ್ಲ, ಸಂಪರ್ಕದಲ್ಲಿದ್ದಾರೆ ಅಂದರೆ ನಾವು ಅವ್ರನ್ನ ಎಳ್ಕೊತೀವಿ ಅಂತ ಹೇಳಿದ್ವಾ, ಅವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ವಾ. ಸಂಪರ್ಕದಲ್ಲಿದ್ದಾರೆ, ಅನುದಾನಕ್ಕೆ ಸಂಪರ್ಕಕ್ಕೆ ಇರ್ಬೋದು, ಕೆಲಸ ಆಗಲಿ ಅಂತ ಸಂಪರ್ಕದಲ್ಲಿರ್ಬೋದು, ಪ್ರೀತಿ ಮೇಲೆ ಸಂಪರ್ಕದಲ್ಲಿರ್ಬೋದು. ನೀವೇ ಹೇಳಿದ್ರಲ್ಲ ಈಗ ಡಿ ಕೆ ಶಿವಕುಮಾರ್ ಹಿಂದುತ್ವ ವಾಲ್ತಾರೆ, ಅದ್ರ ಮೇಲೆ ಪ್ರೀತಿ ಮೇಲೂ ಸಂಪರ್ಕದಲ್ಲಿರ್ಬೋದು. ಯಾವುದಕ್ಕೆ ಬರ್ಬೋದು ಪಕ್ಷಕ್ಕೆ ಅಂತ ಬರಲಿ, ಯಾಕೆ ಬೇಡ ಅನ್ನೋಕ್ಕಾಗಲ್ಲ. ಇದು ಸಮುದ್ರ, ಕಾಂಗ್ರೆಸ್ ಸಮುದ್ರ, ಓಷನ್, ಎಲ್ಲರೂ ಬರಲಿ, ಸೇರಿಸ್ಕೊಳ್ತೀವಿ. ಕೊನೆಯ ಪ್ರಶ್ನೆ ಸರ್, ಕಾಂಗ್ರೆಸ್ ಪಕ್ಷ ಏನು ಅಭಿಪ್ರಾಯ ಏನು ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ವಾದ ಬರ್ತದೆ ನಿಜ? ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಥರದ್ದು ಯಾವುದು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬದಲಾವಣೆ ಆಗ್ತಾ ಇರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಗೂ ಕೂಡ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈಗ ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕರಾದಂತಹ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಅದರಲ್ಲೂ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೊಬ್ಬ ಕಾಂಗ್ರೆಸ್ನ ಆಪ್ತ ಶಾಸಕರಾದಂತ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾದಂತ ಗಣಿಗ ರವಿಕುಮಾರ್ ಅವರು ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಡಿಸಿಎಂ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಬಾಂಬ್ ಇದು. ಜಮೀರ್ ಬಳಿಕ ಡಿಕೆ ಆಪ್ತನಿಂದಲೂ ಆಪರೇಷನ್ ಮಾತು ಕೇಳಿ ಬರ್ತಾ ಇದೆ. ಜೆಡಿಎಸ್ ಬಿಜೆಪಿ ಶಾಸಕರು ಸಿಎಂ ಹಾಗೂ ಡಿಸಿಎಂ ಸಂಪರ್ಕದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಹಿಂದುತ್ವ ಪಾಲಿಸಿದ್ರೆ ತಪ್ಪೇನು? ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗಲ್ಲ ಅಂತ ಗಣಿಗ ರವಿ ಹೇಳ್ತಿದ್ದಾರೆ. ಇನ್ನು ನೀವು ಹೇಳಿದ ಸುದ್ದಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆಪರೇಷನ್ ಕಮಲ ಮಾಡ್ತಾರೋ ಅಥವಾ ಆಪರೇಷನ್ JDS ಮತ್ತೊಂದೆಲ್ಲ ನಿಮ್ಮ ಶಾಸಕರು ಸಂಪರ್ಕ ಮಾಡ್ತಾರೋ ಅಂಥದ್ದು ಎಲ್ಲ ಕೂಡ ಅದೆಲ್ಲ ಆಡಿಯೋ ಇದೆ, ವಿಡಿಯೋ ಇದೆ, ಎಲ್ಲ ಹೇಳಿದ್ರಿ. ಏನೋ ಅದೇನು ಸುಮ್ಮನೆ ಬೋಗಸಾಗಿ ಹೇಳಿದ ಅಥವಾ ಏನು ಮುಟ್ಟಿದ್ದು? ಅದೆಲ್ಲ ನಮ್ಮ ಹತ್ರ ಇವಾಗಲೂ ಅದಕ್ಕೆ ಕಟಿಬದ್ಧವಾಗಿದೆ, ಅದು ನಮ್ಮ ಹತ್ರ ಇದೆ. ನಮ್ಮ ಅಧ್ಯಕ್ಷರ ಜೊತೆ ಇನ್ನು BJP, ಕಾಂಗ್ರೆಸ್ಸು, ನಮ್ಮ CM ಮತ್ತು ಅಧ್ಯಕ್ಷರ ಜೊತೆ ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅನ್ನೋದನ್ನು ಹತ್ರದಲ್ಲೇ ಗೊತ್ತಾಗ್ತದೆ. ಯಾರ ಜೊತೆ ಸಂಪರ್ಕದಲ್ಲಿರೋದು? ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರ ಜೊತೆ ಬೇರೆ ಪಕ್ಷದ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸಮಯ ಬಂದಾಗ ಎಲ್ಲ ಗೊತ್ತಾಗ್ತದೆ. ನಿಮ್ಮನ್ನು ಅವ್ರು ಸಂಪರ್ಕ ಮಾಡಿದ್ರೆ ಈಗ ನೀವು ಅವ್ರನ್ನ ಸಂಪರ್ಕ ಮಾಡಿದ್ದೀರಂತ? ನನ್ನನ್ನು ಯಾರೂ ಮಾಡಿಲ್ಲ. ನಾನು ಅವತ್ತಿಂದನೂ ಹೇಳೋದು ನನ್ನನ್ನು ಯಾರೂ ಮಾಡಿಲ್ಲ, ನಮ್ಮ ಶಾಸಕರು ಮಾಡಿದರು ಅಂತ ಹೇಳಿದ್ದೇನೆ. 10 ಕೋಟಿ 5 ಕೋಟಿ ಅಂತ ಹೇಳಿದ್ರು. ಅದೆಲ್ಲ ಹೇಳಿ 10 ಸರಿ ಹೇಳಿದ್ದೀನಿ, ಆಯಿತಾ. ಈಗ ಅವರು ಯಾಕೋ ಬರ್ತಾಯಿಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ. ಸುಸ್ತಾಗಿರ್ಬೇಕು, ಯಾರು ಬರಲ್ಲ ಅಂತ ಗೊತ್ತಾಗಿ. ಮತ್ತು ಜನಪ್ರಿಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ, ಡಿ ಕೆ ನೇತೃತ್ವದಲ್ಲಿ ಅಂತ ಯಾರೂ ಬರ್ತಾಯಿಲ್ಲ. ಲೆಟ್ ಇಟ್ ಬಿ ಸಿ, ವಾಚ್ ಆ್ಯಂಡ್ ವೆಯ್ಟ್ ಅಂತ. ಬಿಜೆಪಿ JDS ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಾರೆ. ಎಷ್ಟು ಜನ ಏನಂತ ಗೊತ್ತಿಲ್ಲ. ಅದು ಕಾಲವೇ ನಿರ್ಧರಿಸ್ತದೆ ಹೇಳ್ತೀವಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದೆ ಈಗ ಬೇರೆ ಪಕ್ಷ ಶಾಸಕ ಕರ್ಕೊಂಡು ತಗೋಬೇಕು ಅಂತಿಲ್ಲ, ಸಂಪರ್ಕದಲ್ಲಿದ್ದಾರೆ ಅಂದರೆ ನಾವು ಅವ್ರನ್ನ ಎಳ್ಕೊತೀವಿ ಅಂತ ಹೇಳಿದ್ವಾ, ಅವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ವಾ. ಸಂಪರ್ಕದಲ್ಲಿದ್ದಾರೆ, ಅನುದಾನಕ್ಕೆ ಸಂಪರ್ಕಕ್ಕೆ ಇರ್ಬೋದು, ಕೆಲಸ ಆಗಲಿ ಅಂತ ಸಂಪರ್ಕದಲ್ಲಿರ್ಬೋದು, ಪ್ರೀತಿ ಮೇಲೆ ಸಂಪರ್ಕದಲ್ಲಿರ್ಬೋದು. ನೀವೇ ಹೇಳಿದ್ರಲ್ಲ ಈಗ ಡಿ ಕೆ ಶಿವಕುಮಾರ್ ಹಿಂದುತ್ವ ವಾಲ್ತಾರೆ, ಅದ್ರ ಮೇಲೆ ಪ್ರೀತಿ ಮೇಲೂ ಸಂಪರ್ಕದಲ್ಲಿರ್ಬೋದು. ಯಾವುದಕ್ಕೆ ಬರ್ಬೋದು ಪಕ್ಷಕ್ಕೆ ಅಂತ? ಬರಲಿ, ಯಾಕೆ ಬೇಡ ಅನ್ನೋಕ್ಕಾಗಲ್ಲ. ಇದು ಸಮುದ್ರ, ಕಾಂಗ್ರೆಸ್ ಸಮುದ್ರ, ಓಷನ್, ಎಲ್ಲರೂ ಬರಲಿ, ಸೇರಿಸ್ಕೊಳ್ತೀವಿ. ಕೊನೆಯ ಪ್ರಶ್ನೆ ಸರ್, ಕಾಂಗ್ರೆಸ್ ಪಕ್ಷ ಏನು ಅಭಿಪ್ರಾಯ ಏನು ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ವಾದ ಬರ್ತದೆ ನಿಜ? ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಥರದ್ದು ಯಾವುದು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬದಲಾವಣೆ ಆಗ್ತಾ ಇರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಗೂ ಕೂಡ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಈಗ ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕರಾದಂತಹ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಅದರಲ್ಲೂ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೊಬ್ಬ ಕಾಂಗ್ರೆಸ್ನ ಆಪ್ತ ಶಾಸಕರಾದಂತ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾದಂತ ಗಣಿಗ ರವಿಕುಮಾರ್ ಅವರು ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿ JDS ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಡಿಸಿಎಂ ಆಪ್ತ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಬಾಂಬ್ ಇದು. ಜಮೀರ್ ಬಳಿಕ ಡಿಕೆ ಆಪ್ತನಿಂದಲೂ ಆಪರೇಷನ್ ಮಾತು ಕೇಳಿ ಬರ್ತಾ ಇದೆ. JDS ಬಿಜೆಪಿ ಶಾಸಕರು ಸಿಎಂ ಹಾಗೂ ಡಿಸಿಎಂ ಸಂಪರ್ಕದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಹಿಂದುತ್ವ ಪಾಲಿಸಿದ್ರೆ ತಪ್ಪೇನು? ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗಲ್ಲ ಅಂತ ಗಣಿಗ ರವಿ ಹೇಳ್ತಿದ್ದಾರೆ. ಇನ್ನು ನೀವು ಹೇಳಿದ ಸುದ್ದಿ ಸಾಕಷ್ಟು ಚರ್ಚೆಗೆ ಶುರುವಾಯಿತು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆಪರೇಷನ್ ಕಮಲ ಮಾಡ್ತಾರೋ ಅಥವಾ ಆಪರೇಷನ್ JDS ಮತ್ತೊಂದೆಲ್ಲ ನಿಮ್ಮ ಶಾಸಕರು ಸಂಪರ್ಕ ಮಾಡ್ತಾರೋ ಅಂಥದ್ದು ಎಲ್ಲ ಕೂಡ ಅದೆಲ್ಲ ಆಡಿಯೋ ಇದೆ, ವಿಡಿಯೋ ಇದೆ, ಎಲ್ಲ ಹೇಳಿದ್ರಿ. ಏನೋ ಅದೇನು ಸುಮ್ಮನೆ ಬೋಗಸಾಗಿ ಹೇಳಿದ ಅಥವಾ ಏನು ಮುಟ್ಟಿದ್ದು? ಅದೆಲ್ಲ ನಮ್ಮ ಹತ್ರ ಇವಾಗಲೂ ಅದಕ್ಕೆ ಕಟಿಬದ್ಧವಾಗಿದೆ, ಅದು ನಮ್ಮ ಹತ್ರ ಇದೆ. ನಮ್ಮ ಅಧ್ಯಕ್ಷರ ಜೊತೆ ಇನ್ನು BJP, ಕಾಂಗ್ರೆಸ್ಸು, ನಮ್ಮ CM ಮತ್ತು ಅಧ್ಯಕ್ಷರ ಜೊತೆ ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅನ್ನೋದನ್ನು ಹತ್ರದಲ್ಲೇ ಗೊತ್ತಾಗ್ತದೆ. ಯಾರ ಜೊತೆ ಸಂಪರ್ಕದಲ್ಲಿರೋದು? ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರ ಜೊತೆ ಬೇರೆ ಪಕ್ಷದ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಸಮಯ ಬಂದಾಗ ಎಲ್ಲ ಗೊತ್ತಾಗ್ತದೆ. ನಿಮ್ಮನ್ನು ಅವ್ರು ಸಂಪರ್ಕ ಮಾಡಿದ್ರೆ ಈಗ ನೀವು ಅವ್ರನ್ನ ಸಂಪರ್ಕ ಮಾಡಿದ್ದೀರಂತ?
ನನ್ನನ್ನು ಯಾರೂ ಮಾಡಿಲ್ಲ. ನಾನು ಅವತ್ತಿಂದನೂ ಹೇಳೋದು ನನ್ನನ್ನು ಯಾರೂ ಮಾಡಿಲ್ಲ, ನಮ್ಮ ಶಾಸಕರು ಮಾಡಿದರು ಅಂತ ಹೇಳಿದ್ದೆ ನಾನು. 10 ಕೋಟಿ 5 ಕೋಟಿ ಅಂತ ಹೇಳಿದ್ರು. ಅದೆಲ್ಲ ಹೇಳಿ 10 ಸರಿ ಹೇಳಿದ್ದೀನಿ ಆಯಿತಾ. ಈಗ ಅವರು ಯಾಕೋ ಬರ್ತಾಯಿಲ್ಲ, ಈಗ ಬಿಟ್ಬಿಟ್ಟಿದ್ದಾರೆ, ಸುಸ್ತಾಗಿರ್ಬೇಕು, ಯಾರು ಬರಲ್ಲ ಅಂತ ಗೊತ್ತಾಗಿ. ಮತ್ತು ಜನಪ್ರಿಯ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ, ಡಿ ಕೆ ನೇತೃತ್ವದಲ್ಲಿ ಅಂತ ಯಾರೂ ಬರ್ತಾಯಿಲ್ಲ. ಲೆಟ್ ಇಟ್ ಬಿ ಸಿ, ವಾಚ್ ಆ್ಯಂಡ್ ವೆಯ್ಟ್ ಅಂತ. ಬಿಜೆಪಿ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಾರೆ. ಎಷ್ಟು ಜನ ಏನಂತ ಗೊತ್ತಿಲ್ಲ, ಅದು ಕಾಲವೇ ನಿರ್ಧರಿಸ್ತದೆ ಹೇಳ್ತೀವಿ ಅಂತ ಹೇಳೋದಲ್ಲ. ಅವಶ್ಯಕತೆ ಇದೆ ಈಗ ಬೇರೆ ಪಕ್ಷ ಶಾಸಕ ಕರ್ಕೊಂಡು ತಗೋಬೇಕು ಅಂತಿಲ್ಲ, ಸಂಪರ್ಕದಲ್ಲಿದ್ದಾರೆ ಅಂದರೆ ನಾವು ಅವ್ರನ್ನ ಹೇಳ್ಕೊತೀವಿ ಅಂತ ಹೇಳಿದ್ವಾ, ಅವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ವಾ. ಸಂಪರ್ಕದಲ್ಲಿದ್ದಾರೆ, ಅನುದಾನಕ್ಕೆ ಸಂಪರ್ಕಕ್ಕೆ ಇರ್ಬೋದು, ಕೆಲಸ ಆಗಲಿ ಅಂತ ಸಂಪರ್ಕದಲ್ಲಿರ್ಬೋದು, ಪ್ರೀತಿ ಮೇಲೆ ಸಂಪರ್ಕದಲ್ಲಿರ್ಬೋದು. ನೀವೇ ಹೇಳಿದ್ರಲ್ಲ ಈಗ ಡಿ ಕೆ ಶಿವಕುಮಾರ್ ಹಿಂದುತ್ವ ವಾಲ್ತಾರೆ, ಅದ್ರ ಮೇಲೆ ಪ್ರೀತಿ ಮೇಲೂ ಸಂಪರ್ಕದಲ್ಲಿರ್ಬೋದು. ಯಾವುದಕ್ಕೆ ಬರ್ಬೋದು ಪಕ್ಷಕ್ಕೆ ಅಂತ ಬರಲಿ, ಯಾಕೆ ಬೇಡ ಅನ್ನೋಕ್ಕಾಗಲ್ಲ. ಇದು ಸಮುದ್ರ, ಕಾಂಗ್ರೆಸ್ ಸಮುದ್ರ, ಓಷನ್, ಎಲ್ಲರೂ ಬರಲಿ, ಸೇರಿಸ್ಕೊಳ್ತೀವಿ. ಕೊನೆಯ ಪ್ರಶ್ನೆ ಸರ್, ಕಾಂಗ್ರೆಸ್ ಪಕ್ಷ ಏನು ಅಭಿಪ್ರಾಯ ಏನು ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ವಾದ ಬರ್ತದೆ ನಿಜ? ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆ ಥರದ್ದು ಯಾವುದು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ.